ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಲ್ಪಿ, ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶೇಖೇಗೌಡರು ಬಂದಿದ್ದಾರೆ. ಮತ್ತು ಅಹಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ AR ಸ್ವಾಮಿಯಣ್ಣವರು ಬಂದಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಪ್ರಜಾಪರ ವೇದಿಕೆ ಆಟೋ ಚಾಲಕರ ಘಟಕದ ಬೆಂಗಳೂರು ಅಧ್ಯಕ್ಷರು ಬಂದಿದ್ದಾರೆ. ವಿಚಾರ ಏನು ಅಂದರೆ, ನಿಮಗೆ ನೆನ್ನೆ ಒಂದು ಇದರಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಚಾರ ಹಾಕಿದ್ದೆ. ಒಂದು 13 ವರ್ಷದ ಮಗುವಿನ ಮದುವೆ ವಿಚಾರವಾಗಿ ನಾನು ಕೆಲವು ವಿಡಿಯೋಗಳನ್ನ ಹಾಕಿದ್ದೆ. ಇವತ್ತು ಆ ವಿಚಾರವಾಗಿ ಯಾರು ಮದುವೆ ಮಾಡಿಸಿದ್ದಾರೆ 13 ವರ್ಷದ ಒಂದು ಹೆಣ್ಮಗುಗೆ, ಆ ವಿಚಾರವಾಗಿ ಮೈಸೂರಿನ ಪೊಲೀಸ್ ಆಯುಕ್ತರು ಮೈಸೂರು ಇವರಿಗೆ ದೂರು ಕೊಡೋದಕ್ಕೆ ಬಂದಿದ್ದೀವಿ. ಮತ್ತು ಉಪ ಪೊಲೀಸ್ ಆಯುಕ್ತರು ಮತ್ತು ಸಹಾಯಕ ಪೊಲೀಸ್ ಆಯುಕ್ತರು ಮತ್ತು ನಾವು ಈ ವಿಚಾರವಾಗಿ, ಯಾಕಂದರೆ ಪೊಲೀಸ್ ಠಾಣೆಯಲ್ಲಿ ಒಬ್ಬ ದುರುಳ ಅವಿವೇಕಿ ಒಬ್ಬ ಪೊಲೀಸ್ ಅಧಿಕಾರಿ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಕ್ಕೆ ಹೋದಾಗ ಅವರು ದೂರನ್ನ ದಾಖಲಿಸೋದಕ್ಕೆ ಇದು ನಮಗೆ ಸಂಬಂಧಪಡಲ್ಲ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಆ ಮಗುನ ಬಾಲ್ಯ ಇಲ್ಲ ಕಾಪಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಆ ವಿಚಾರವಾಗಿ ನಾವು ಹೇಳಿಕೆನ ಹಾಕಿದ್ದೀವಿ. ನಾವೀಗ ಯಾರಿಗೆ ನಮ್ಮ ಪೊಲೀಸ್ ಆಯುಕ್ತರಿಗೆ ನೇರವಾಗಿ ಭೇಟಿಯಾಗೋಕೆ ಹೋಗ್ತಾ ಇದ್ದೀವಿ. ಅದು ಮುಗಿಸ್ಕೊಂಡು ಮುಂದಿನ ಏನೇ ಇದ್ರೂ ಮಾತಾಡಿ. ನಮಸ್ಕಾರ. ಇಲ್ಲಿ ಮೈಸೂರಲ್ಲಿ ಉದಯಗಿರಿನಲ್ಲಿ ಒಂದು ಹೆಣ್ಮಗಳು ತೊಂದರೆ ಆಗಿದೆ. 13 ವರ್ಷದ ಹುಡುಗಿಗೆ ಅವರು ಹುಡುಗಿ ಮನೆಯವರು 2ನೇ ಮದುವೆ ಅಂದರೆ ಒಂದು ಹುಡುಗನಿಗೆ 2 ಮದುವೆ ಆಗಿ 3ನೇ ಮದುವೆಗೆ ಮಾಡಿಕೊಟ್ಟಿದ್ದಾರೆ. ಅದು ಕಾನೂನು ಬಾಹಿರ ಅಂತ ಹೇಳಿ ಅದನ್ನು ತುಂಬ ಪ್ರತಿಭಟಿಸ್ತಾ ಇದ್ರು. ಉದಯಗಿರಿ ಪೊಲೀಸ್ ಸ್ಟೇಷನ್ನವರು ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಆದ್ದರಿಂದ ಈ ದಿನ ಪೊಲೀಸ್ ಕಮಿಷನರ್ ಆಫೀಸ್ಗೆ ಬಂದು ಅವ್ರ ಬಗ್ಗೆ ದೂರು ನೀಡಿದ್ದೀವಿ. ಮತ್ತು ಅವ್ರು ಕೂಡಲೇ ಅವ್ರ ತಂದೆ ತಾಯಿಗಳು, ಹುಡುಗನ ತಂದೆ ತಾಯಿಗಳು ಮತ್ತು ಹುಡುಗಿ ತಂದೆ ತಾಯಿಗಳನ್ನ ಬಂಧಿಸಿ ಅವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಒಂದು ಮೂಲ ಉದ್ದೇಶ. ಆದ್ದರಿಂದ ನಾವು ಅದನ್ನು ತುಂಬ ಹೋರಾಟ ಮಾಡ್ತಾಯಿದ್ದೀವಿ. ಕೂಡಲೇ ಅವ್ರನ್ನ ಬಂಧಿಸಲಿ ಅಂತ ಅನ್ನೋದೇ ನಮ್ಮ ಆಶಯ. ಅಹಿಂದ ರಾಜ್ಯಾಧ್ಯಕ್ಷರು AR ಸ್ವಾಮಿ. ನಮಸ್ಕಾರ.